ಏನು ಕೊಟ್ಟಿದ್ರು ಆ 2 ಪಾಯಿಂಟ್ ಮತ್ತೆ ಇವರು ಕೊಟ್ಟಿದಂತ 2 ಪಾಯಿಂಟ್ ಮ್ಯಾಚ್ ಆಗಿದೆ, ನೋ ಡೌಟ್. ಮೂರನೇ ಪಾಯಿಂಟ್ ಈ ಒಂದು ದೊಡ್ಡ ಪಾಯಿಂಟ್ ಏನು ಅವರು ಹೇಳ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಮೂರನೇ ಪಾಯಿಂಟ್ ಕಾಣ್ತಾ ಇದೆ. ಮತ್ತೊಂದು 4ನೇ ಪಾಯಿಂಟ್ ಇನ್ನೂ ತನಕ ಅವರಿಗೆ ಖಚಿತ ಆಗಲಿಲ್ಲ. ಅದು ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪ್ರಾಸೆಸ್ ಮಾಡ್ತಾರೆ ಈಗ ಅದನ್ನ, ಅಂದ್ರೆ ಅವರ ಇದ್ರೊಳಗಿಂದ ಹೆಚ್ಚು ಮಣ್ಣಿನ ಲೇಯರ್ಸ್ ಗೊತ್ತಾಗ್ತದೆ ಅವರಿಗೆ. ಮಣ್ಣಿನ ಲೇಯರ್ಸ್ ಅನ್ನು ವಾಶ್ ಮಾಡಿ ಅದನ್ನ ಅವ್ರ ಸಿಸ್ಟಮ್ನಲ್ಲಿ ಇವತ್ತು ರಾತ್ರಿ ಸ್ಟಡಿ ಮಾಡಿಕೊಂಡು ಎಕ್ಸಾಕ್ಟ್ ಟ್ರಕ್ ಯಾವುದಿರ್ಬೋದು, ಟವರ್ ಯಾವುದಿರ್ಬೋದು, ಕ್ಯಾಬಿನ್ ಯಾರಿರ್ಬೋದು. ನಮಗೆ 3 ಪ್ರಶ್ನೆಗಳಿದ್ದಾವೆ. ಒಂದು ಟ್ರಕ್, ಒಂದು ಕ್ಯಾಬಿನ್ ಯಾವುದು ಟ್ಯಾಂಕರ್ ಹರಿದು ಹೋದಂತ ಒಂದು ಕ್ಯಾಬಿನ್, 3ನೇದು ಒಂದು ಟವರ್, 4ನೇದು ಒಂದು ರೇಲಿಂಗ್ ಸಿಕ್ಕಿದೆ ಅವರಿಗೆ. ರೇಲಿಂಗ್ ಅಂದ್ರೆ ಹೆಂಗ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಉದ್ದ ಇದೆ ಮತ್ತೆ ಅದು ಗ್ಯಾಪ್ ಇದೆ. ಈ 4 ಪಾಯಿಂಟ್ಗಳನ್ನ ಅವರು ಇವತ್ತು ಬೆಳಗಿನಿಂದ ಇವತ್ತು ಸಂಜೆ ತನಕ ಈಗ ಇದು ಮಾಡಿದ್ದಾರೆ. ಮತ್ತೆ ನಾಳೆನೂ ಅವರು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ ಹತ್ರ ಸುಮಾರು 30ರಿಂದ 40 ಮೀಟರ್ ಮೇಲೆ ಗ್ಯಾಪ್ ಇದೆ. ಏನು ಈ ಜಾಗದ ಗ್ಯಾಪ್ 40 ಮೀಟರ್ ಮೇಲಿದೆ. ಆದ್ದರಿಂದ ನಮ್ಮಲ್ಲಿ ಇರುವಂತ 3 ಬಾಡೀಸ್ ಅಂತ ಹೇಳ್ತೇನೆ ನಾನು. ಒಂದು ಅರ್ಜುನ್, ಜಗನ್ನಾಥ್ 2ನೇದು, 3ನೇವನು ಲೋಕೇಶ್, 4ನೇವನು ಶ್ರವಣನ್. 1 ಮಿನಿಟ್ ಬಾಸ್ ಪ್ಲೀಸ್. ಶರವಣ್ ಒಂದು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಶರವಣ್ ಅಂತ ಹೇಳ್ಕೊಂಡು ನಾವೇನು ಅಂದಾಜು ಮಾಡ್ತಾ ಇದ್ದೇವೆ, ಒಂದು ಹಾಫ್ ಬಾಡಿ ಸಿಕ್ಕಿದೆ. ಆ ಹಾಫ್ ಬಾಡಿ ಮೇಲೆ ನಾವು ಏನ್ ಮಾಡಿದ್ದೇವೆ, ಶರವಣರ ತಂದೆ ತಾಯಿಯರ DNA ಅಡ್ಮಿನಿಸ್ಟ್ರೇಷನ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳಿಸಿದ್ದಾರೆ. ಇವತ್ತು ರಿಪೋರ್ಟ್ ಬರಬೇಕಿತ್ತು, ಇವತ್ತು ರಿಪೋರ್ಟ್ ಬಂದಿಲ್ಲ, ನಾಳೆ ಮೋಸ್ಟ್ಲಿ ಸಿಗ್ಬೋದಂತ ಅಂದಾಜಿದೆ. ಬಟ್ ನಮಗೆ ಇವತ್ತು ಇವರ ಒಂದು ಕಾರ್ಯದಿಂದ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ 3-4 ಪಾಯಿಂಟ್ಗಳು ಖಂಡಿತ ಖಚಿತವಾಗಿದೆ. ಅದರ ಬಗ್ಗೆ ಬೇರೆ ಸಂಕೋಚನೆ ಇಲ್ಲ, ಅರ್ಥ ಆಯ್ತಲ್ಲ. ಮತ್ತೆ ಎಷ್ಟು ಇವತ್ತೊಂದು ಮಾತು ಹೇಳಿದ್ರು ಅವರು, ಏನು ಅರ್ಜುನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂದ್ರೆ ಏನಿತ್ತು, ಆ ಕ್ಯಾಬಿನ್ನಲ್ಲಿ 17,000 ಆಕ್ಸಿಜನ್ ಲಿಮಿಟ್ ಏನಿತ್ತಲ್ಲ, 17,000 ಲೀಟರ್ ಆಕ್ಸಿಜನ್ ಇರುತ್ತಲ್ಲ, ಅದರಿಂದ ಮನುಷ್ಯನಿಗೆ 6 ಡೇಸ್ ತನಕ ಏನು ಪ್ರಾಬ್ಲಮ್ ಆಗುವುದಿಲ್ಲ. ಅಂತ ಟೈಮ್ನಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತೇನೆ. ಜೀವಂತ ಬಾಡಿ ಇದ್ರೆ ನಾನು ಸಹ ಇಂಟ್ರೆಸ್ಟ್ ತಗೋತಿದ್ದೆ, ಅರ್ಥ ಆಯ್ತಲ್ಲ. ಆದರೆ ಇವತ್ತೇನಾಗಿದೆ, 6 ಡೇಸ್ ಪಾಸ್ ಆಗಿದೆ. ಮತ್ತು ನಮ್ಮ ಹತ್ರ ಅವರು ಒಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂದ್ರೆ, ಅದು ನೀರಲ್ಲೇ ಇದ್ರೆ ಈ 8 ನಾಟಿಕಲ್ ಮೈಲ್ಸ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್, ಅಂಡರ್ ವಾಟರ್ ಕರೆಂಟ್ ಅಂತಾರೆ, ಕೆಳಗಿನ ಕರೆಂಟ್. ಅದು 2 ಮೀಟರ್ ಇದ್ರೆ ಮಾತ್ರ ಸೂಕ್ತ, 2 ನಾಟಿಕಲ್ ಮೈಲ್ ಇದ್ರೆ. ಇದು 6 ನಾಟಿಕಲ್ ಮೈಲ್ ಡಿಫರೆನ್ಸ್ ಇದೆ. ಅಂತ ಒಂದು ಪೊಸಿಷನ್ ನಲ್ಲಿ ಒಬ್ಬರನ್ನ ನೋಡ್ಲಿಕ್ಕೆ ಹೋಗಿ ಇಬ್ಬರು ಬೇರೆಯವನು ತೊಂದರೆಗೆ ಬೀಳಬಾರ್ದು. ಆದ್ರಿಂದ ಇದನ್ನ ನೇವಿ ಹತ್ರ ಡಿಸ್ಕಸ್ ಮಾಡಿ, ನೇವಿಯವರು ಮ್ಯಾಕ್ಸಿಮಮ್ 3 ಪಾಯಿಂಟ್ ವರೆ ತನಕ ರಿಸ್ಕ್ ತಗೊಳ್ಬಹುದು. ಆ ರಿಸ್ಕ್ ತಗೊಂಡ್ರೆ ನಾಳೆ ಅಥವಾ ಇದರೊಳಗೆ ಒಂದು ಏನು ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವತ್ತು 3 ಬಾಡಿಗಳಿದ್ದಾವೆ. ಇವತ್ತು ರಾತ್ರಿ ನಾವು ನನ್ನ ಒಂದು ವಿಚಾರವನ್ನ ಇವ್ರ ಹತ್ರ ಹೇಳಿದೆ ನಾನು. ಅದೇನಾಗಿದೆ, ಈ ರೋಡ್ ಎಡ್ಜ್ ಉಂಟಲ್ಲ, ರೋಡ್ ಎಡ್ಜಿನಲ್ಲಿ, ಓಲ್ಡ್ ರೋಡ್ ಎಡ್ಜ್ನಲ್ಲಿ ಮನೆ ಇತ್ತು, ಅಂಗಡಿ ಇತ್ತು, ಅಂಗಡಿ ಕೆಳಗೆ ಮನೆ ಇತ್ತು. ಮತ್ತೆ ಮಣ್ಣು ಇಲ್ಲಿಂದ ಬಂದು ಇದು ಹೀಗೆ ಹೋಗಿದೆ. ಒಂದನೊಮ್ಮೆ 3 ಬಾಡಿ ಅಥವಾ ಜೀವಂತ ಬಾಡಿ ಒಬ್ಬರದು. ನಾನು ಇವತ್ತಿನ ತನಕ ಅರ್ಜುನ ಸತ್ತಿದಂತ ನಾನಂತೂ ಹೇಳಿಕ್ ಬಯಸಿಲ್ಲ. ಯಾಕಂತ ಹೇಳಿದ್ರೆ ಪಾಪ ಅವರು ಆ ಥರ ಪ್ರೇಯರ್ ಆ ಥರ ಮಾಡ್ತಾ ಇದ್ದಾರೆ, ಅವರು ಜೀವಂತ ಇದ್ದಾನಂತ. ಅದಕ್ಕೆ ನನ್ನ ಪ್ರಶ್ನೆನೇ ಇಲ್ಲ. ಆದರೆ
ನಮಗೇನು ಪ್ರಶ್ನೆ ಈಗ, ಇದು ಗಾಡಿ ಆದರೆ ಒಂದನೊಮ್ಮೆ ಈ 3 ಬಾಡಿಗಳು ಇಲ್ಲಿದ್ರೆ ಚಾ ಕುಡಿಲಿಕ್ಕೆ ಬಂದವರು ಅಂತ ಹೇಳ್ಕೊಂಡು ಆ ಒಂದು ವಿಚಾರದಲ್ಲಿ ಇವತ್ತು ರಾತ್ರಿ ನಿಮ್ಗೆ ಗೊತ್ತುಂಟು ಮತ್ತೊಂದು ವೆಹಿಕಲ್